ಡೆತ್ ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಇದರ ತೀವ್ರತೆ ಜಾಸ್ತಿ ಅಂತಾನೋ ಸರ್, ಅಥವಾ ಆಫ್ರಿಕನ್ ಕಂಟ್ರಿ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿನ? ನೋಡಿ, ಇದು ಡೆತ್ ರೇಟ್ ಬಗ್ಗೆ ಎಲ್ಲರೂ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಡೆತ್ ರೇಟ್ 20 to 90%. ಯಾಕೆ ಅಷ್ಟು ಹ್ಯೂಜ್ ಇದ್ದಿದೆ ಅಂತಂದ್ರೆ, ಈ ಡಿಸೀಸ್ ನಮ್ಗೆ ಗೊತ್ತಾಗೋದೇ ತುಂಬಾ ಲೇಟ್. ಈಗ ಅರ್ಲಿ ಸ್ಟೇಜ್ ಅಲ್ಲಿ ಗೊತ್ತಾದಾಗ ಸಿಂಪ್ಟಮ್ಸ್ ಏನಿದೆ ಅದಕ್ಕೆ ತಕ್ಕನಾದ ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ್ರೆ ಯೂಶಲಿ ಅಷ್ಟೊಂದು ಸಿವಿಯರ್ ಆಗೋದಿಲ್ಲ. ಈಗ ನೋಡಿ, ಏನು ನಮ್ಗೆ ಜ್ವರ, ಕೆಮ್ಮು, ನೆಗಡಿ, ಗಂಟಲು ನೋವು ಬರುತ್ತೆ, ಅದಕ್ಕೆ ರೆಗ್ಯುಲರ್ ಪ್ಯಾರಾಸಿಟಮಾಲ್ ಇವನ್ನ ತೆಗೆದುಕೊಂಡು ಆಮೇಲೆ ಯಾವಾಗ ಲೂಸ್ ಮೋಷನ್ಸ್, ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ, IV ಫ್ಲೂಯಿಡ್ಸ್ ಚೆನ್ನಾಗಿ ತೆಗೆದುಕೊಂಡ್ರೆ ಅಥವಾ ORS ಬೆಸ್ಟ್, ನಾವು ಅಮೃತ ಅಂತ ಹೇಳ್ತೀವಿ. ನಾವು ಈ ಲೂಸ್ ಮೋಷನ್ಸ್ ಇವೆಲ್ಲ ಆದಾಗ ಈ ORS ಅನ್ನ ಕುಡಿದ್ರೆ ಏನು ಇಲ್ಲ, ಒಂದ್ ಸ್ವಲ್ಪ ಸಕ್ಕರೆ ಮತ್ತೆ ಸಾಲ್ಟ್ ಮಿಕ್ಸ್ ಮಾಡಿರೋ ನೀರು ಅಲ್ಲಿ ನಮ್ಗೆ ಬಡದೇಶಗಳಲ್ಲಿ ಅಷ್ಟು ಕುಡಿದ್ರು ಸಾಕು. ಅವರು ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಯೂಶಲಿ ಸಿವಿಯರ್ ಆಗೋದಿಲ್ಲ. ಯಾವಾಗ ಸಿವಿಯರ್ ಆಗುತ್ತೆ ಅಂತಂದ್ರೆ, ಯಾವಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಡಿಸೆಮಿನೇಟೆಡ್ ಇಂಟ್ರಾವ್ಯಾಸ್ಕ್ಯುಲರ್ ಕೋಯಾಗುಲೇಷನ್ ಅಂತ ಹೇಳ್ತೀವಿ. ಈ ಬ್ಲೀಡಿಂಗ್ ಸ್ಟಾರ್ಟ್ ಆದಾಗ ಎಲ್ಲ ಕೆಂಪಗೆ ಬಾಡಿನಲ್ಲೆಲ್ಲ ರ್ಯಾಷಸ್ ಬರ್ತಕ್ಕಂಥದ್ದು, ಎಲ್ಲಾ ಕಡೆ ಬ್ಲೀಡಿಂಗ್ ಆಗುವಂತದ್ದು, ರಕ್ತ ಕಣಗಳೆಲ್ಲ ತುಂಬಾ ಕಮ್ಮಿ ಆಗೋದು, ಸೊ ಇವೆಲ್ಲ ಶುರುವಾಗುತ್ತೆ. ಯಾವಾಗ ಆ ಲೆವೆಲ್ಗೆ ಹೋಗ್ತಾರೆ ಆಗ ಮಾರ್ಟಾಲಿಟಿ 70% ಇಂದ 90% ಆಗುತ್ತೆ. ಸೊ ನಾವು ಅರ್ಲಿ ಸ್ಟೇಜ್ ಅಲ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತೆಗೆದುಕೊಂಡಾಗ 20% ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಾರ್ಟಾಲಿಟಿ ಹೋಗಲ್ಲ. ಆದ್ರೆ ಆಫ್ರಿಕಾದಲ್ಲಿ ಚಾಲೆಂಜಿಂಗ್ ಇರೋದು ಅಲ್ಲೇ. ಯಾಕೆಂತಂದ್ರೆ ತುಂಬಾ ಫಾರೆಸ್ಟ್ ಏರಿಯಾ, ಅಲ್ಲಿ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಕಷ್ಟ ಆಗುತ್ತೆ. ಆಮೇಲೆ ಅಲ್ಲಿಗೆ ಟ್ರೀಟ್ಮೆಂಟ್ ಕೂಡ ತಲುಪಿಸೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಪ್ರತಿ ದಿವಸ ಕೂಡ ಅಲ್ಲಿ ಯುದ್ಧ ನಡೀತಾ ಇರುತ್ತೆ. ಸೊ ಈ ಗಲಾಟೆ ಜಾಗಗಳಲ್ಲಿ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ತುಂಬಾ ಕಷ್ಟ. ಹಾಗೆ ಅಲ್ಲಿ ಹೆಲ್ತ್ ಫೆಸಿಲಿಟೀಸ್ ಈಗ ನಮ್ಮ ದೇಶಗಳಲ್ಲಿ ಅಥವಾ ಯುರೋಪ್, ಅಮೆರಿಕ ತರ ಅಲ್ಲಿ ಅಷ್ಟಾಗಿ ಮುಂದುವರೆದಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈಗ WHO ಸಾಕಷ್ಟು ಟ್ರೈ ಮಾಡಿದ್ರು ಕೂಡ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಗೋದೇ ಲೇಟ್ ಆಗುತ್ತೆ. ಹಾಗೂ ಅರ್ಲಿ ಸ್ಟೇಜ್ ಅಲ್ಲಿ ಇಂಟರ್ವ್ಯೂನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಲಿ ಆಫ್ರಿಕಾ ದೇಶಗಳಲ್ಲಿ ಸ್ವಲ್ಪ ಡೆತ್ ರೇಟ್ ಜಾಸ್ತಿ ಆಗುತ್ತೆ. ಅದೇ ಈಗ ಹೊರಗಡೆ ಎಲ್ಲ ಎಬೋಲಾ ನಾವು ಕಾಣಿಸ್ಕೊಂಡಾಗ ಈಗ ಇಲ್ಲಿಂದ ಬೇರೆ ಕಡೆ ಹೋಗಿ ಸ್ಪ್ರೆಡ್ ಮಾಡಿರ್ತಾರಲ್ಲ, ಅಲ್ಲೆಲ್ಲ ನೋಡಿ ಡೆತ್ ರೇಟ್ ಗಳೆಲ್ಲ ಕಮ್ಮಿನೇ ಇದೆ. ಸೊ ನಾವೊಂದು 20% ಆ ರೇಂಜ್ ಅಲ್ಲೇ ಇರುತ್ತೆ. ಬಟ್ ಆಫ್ರಿಕಾದಲ್ಲಿ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ಡಾಕ್ಟರ್ ಪವನ್ ಅವರೇ. ಹೌದೌದು, ಏನು ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ದಾಮ್ಲೆ ಅವರನ್ನ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇದೆಯಾ ಎಬೋಲಾಗೆ, ಅಥವಾ ಗುಣಲಕ್ಷಣಗಳನ್ನ ಆಧರಿಸಿದ ಚಿಕಿತ್ಸೆನ, ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ಸು, ಪರ್ಟಿಕ್ಯುಲರ್ ಇಂಜೆಕ್ಷನ್ಸು, ಬರದಂಗೆ ತಡೆಯುವಂತ ಇಂಜೆಕ್ಷನ್ಸು, ಇಂಥದ್ದೆಲ್ಲ ಇದೆಯಾ, ಡೆವಲಪ್ ಆಗಿದೆಯಾ? ಸೊ 5ರಿಂದ 6 ತಳಿಯ ಈ ವೈರಸ್ ಇದೆ. ಅದರಲ್ಲಿ ಒಂದು ತಳಿ ಝೈರೆ ವೇರಿಯಂಟ್ ಅಂತೇಳಿ, ಝೈರೆ ಅಂದರೆ ಕಾಂಗೋದ ಮುಂಚಿನ ಹೆಸರು ಝೈರೆ ಅಂತೇಳಿ, ಅದಕ್ಕೊಂದು ವ್ಯಾಕ್ಸಿನ್ ಇದೆ. ವ್ಯಾಕ್ಸಿನ್ ಕೊಟ್ಟರೆ ಅವರ ಪ್ರಕಾರ 80 to 86% ನಿಮಗೆ ಪ್ರಿವೆನ್ಷನ್ ಸಿಗುತ್ತೆ ಅಂಥೇಳಿ. ಬಟ್ ಅದು ವೈಡ್ಲಿ ನಮ್ಮಂಥ ದೇಶದಲ್ಲಿ ಕೊಡುವ ಅಗತ್ಯ ಇಲ್ಲ, ಯಾಕಂದರೆ ನಮಗೆ ಅದರ ಎಕ್ಸ್ಪೋಜರ್ ಪಾಸಿಬಿಲಿಟಿ ತುಂಬ ಕಮ್ಮಿ ಇದೆ. ಔಷಧಿ ಹೇಳಿದ್ರೆ ಮೊನೋಕ್ಲೋನಲ್ ಆ್ಯಂಟಿಬಾಡಿ ಅಂತಿದೆ. ದಿಸ್ ಈಸ್ RNA ವೈರಸ್. RNA ವೈರಸ್ ಜೊತೆಗೆ ಇದರಲ್ಲಿ ಮ್ಯೂಟೇಷನ್ ಜಾಸ್ತಿ, ಪ್ಲಸ್ ಇದರ ನೀವು ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಆದರೆ ಆ ವೈರಸ್ಸಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ರೋಟೀನ್ ಎಕ್ಸ್ಪ್ರೆಷನ್ ಆಗ್ತಾನೇ ಇರಬೇಕು ಎಲ್ಲದರಲ್ಲಿ. ಲೈಕ್ ಸ್ಪೈಕ್ ಗ್ಲೈಕೋಪ್ರೋಟೀನ್ ಅಂತ ಹೇಳುವ ಪ್ರೋಟೀನ್ ಎಕ್ಸ್ಪ್ರೆಷನ್ ಆಗ್ತಾ ಇತ್ತು ಇದರಲ್ಲಿ ಕೋವಿಡಲ್ಲಿ. ಸೊ ಕೋವಿಡಿಗೆ ನಾವು ವಿ ಕುಡ್ ಡೆವಲಪ್ ವ್ಯಾಕ್ಸಿನ್. ಇದರಲ್ಲಿ ಹಂಗಲ್ಲ, ನೇಕೆಡ್ ಪ್ರೋಟೀನ್ ಅಂದರೆ ಕ್ಯಾಪ್ಸುಲ್, ಹೊರಗಡೆ ಕ್ಯಾಪ್ಸುಲ್ ಇರಲ್ಲ ಇದು. ಅದರಲ್ಲಿ ಕ್ಯಾಪ್ಸುಲ್ ಇಲ್ಲದೇ ಇದ್ದರೆ ಆ ವೈರಸ್ಸಿಗೆ ಮ್ಯೂಟೇಷನ್ ನಡೀತಾನೇ ಇರುತ್ತೆ, ಬೇರೆ ಬೇರೆ ಪ್ರೋಟೀನ್ ಎಕ್ಸ್ಪ್ರೆಷನ್ ಇರುತ್ತೆ. ಆ ಒಂದು ಪ್ರೋಟೀನಿಗೆ ನೀವು ವ್ಯಾಕ್ಸಿನ್ ಮಾಡಿದರೆ ಆ ಪ್ರೋಟೀನ್ ಇಲ್ಲದೇ ಇರುವಂತಹ ಒಂದು ಸ್ಟ್ರೈನ್ ಇದ್ದರೆ ಅದಕ್ಕೆ ಒಂದು ಉಪಯೋಗ ಬರಲ್ಲ. ಸೊ ಸೇಮ್ ಥಿಂಗ್ ವಿತ್ ದ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್. 2 ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಇದೆ, ಅಂದರೆ ಇಂಜೆಕ್ಷನ್ ಇದೆ, ಔಷಧಿ ಇದೆ. ಈ ಇದಕ್ಕೆ ಝೈರೆ ಅಂತ ಹೇಳುವ, ಝೈರೆ ಇಸ್ ಎಬೋಲಾಗೆ ಪರ್ಟಿಕ್ಯುಲರ್ ಔಷಧಿಗಳಿದಾವೆ. ಇದೆ. ಎಬೋಲಾದಲ್ಲಿ ಝೈರೆ ಅಂತ ಹೇಳುವ ವೇರಿಯಂಟಿಗೆ ಮಾತ್ರ ಎಫೆಕ್ಟಿವ್ ಆಗುವಂತಹ ಮೊನೋಕ್ಲೋನಲ್ ಆ್ಯಂಟಿಬಾಡಿ 2 ಅಲ್ಲಿ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಯಾಕಂದರೆ ಇದು ಇಟ್ ಈಸ್ ಆಲ್ ಸಪ್ಲೈ ಆ್ಯಂಡ್ ಡಿಮಾಂಡ್. ಸರ್, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸರ್. ವೆನ್ಲಾಕು ಮತ್ತು ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಇಂದಿರಾನಗರ ಎರಡನ್ನ ನಾವು ಡೆಡಿಕೇಟೆಡ್ ಟ್ರೀಟ್ಮೆಂಟಿಗೆ ಅಂತ ಇಟ್ಟಿದ್ದೀವಿ ರಾಜ್ಯ ಸರ್ಕಾರ. ನಮ್ಮ ಹತ್ರ ಇದೆಯಾ? ತಾವು ಹೇಳಿದಂಥ ಔಷಧಿಗಳು ಇದು ಇದಾವ ನಮ್ಮ ಹತ್ರ? ಅಲ್ಲ, ಒಂದು ಇಲ್ಲ, ಇನ್ನೊಂದು ಅಗತ್ಯನೂ ಇಲ್ಲ. ಅವರನ್ನು ಕ್ವಾರಂಟೈನ್ ಮಾಡಿ, ನಮ್ಮ ಪವನ್ ಡಾಕ್ಟರ್ ಹೇಳ್ದಂಗೆ ಇಫ್ ಯು ಕ್ಯಾನ್ ರೀಹೈಡ್ರೇಷನು, ನಮ್ಮ ರಕ್ತ ಪರಿಚಲನೆಯ ಅಂಗಗಳು ಎಫೆಕ್ಟ್ ಆಗಿ ಬ್ಲೀಡಿಂಗ್ ಶುರುವಾಗುವವರೆಗೆ ಏನೂ ತೊಂದರೆ ಇಲ್ಲ. ಅದಾಗದೇ ಇದ್ದರೆ ದೇ ವಿಲ್ ರಿಕವರ್ ಓವರ್ ಎ ಪೀರಿಯಡ್ ಆಫ್ 20 days, 30 days, 40 days, ದೇ ವಿಲ್ ರಿಕವರ್ ಕಂಪ್ಲೀಟ್ಲಿ.
ಸೊ ಅಗತ್ಯ ಇಲ್ಲ ಒಂದು. ಎರಡನೇದು ಇದೆ, ಬಟ್ ಸ್ಪೆಸಿಫಿಕ್ ಆಗಿ ಪ್ರತಿಯೊಂದು ಸ್ಟ್ರೈನಿಗೂ ಆಗುವಂಥದ್ದು ಇಲ್ಲ. ಅದು ಇಲ್ಲದೇನೂ ಮ್ಯಾನೇಜ್ ಮಾಡ್ಬೋದು. ಎಸ್ ಡಾಕ್ಟರ್ ಪವನ್ ಅವರೇ, ಚಿಕಿತ್ಸೆ ಬಗ್ಗೆ ಪರ್ಟಿಕ್ಯುಲರ್ ಔಷಧಿಗಳಿದಾವೆ, ಆದರೆ ಅದರ ಅಗತ್ಯ ಈ ಹಂತದಲ್ಲಿ ಇಲ್ಲ ಅಂತ ಡಾಕ್ಟರ್ ಋಷಿಕೇಶ್ ಅವರು ಹೇಳ್ತಾ ಇರೋದು. ಎಂಡೋಸ್ ಮಾಡ್ತೀರಾ ಇದನ್ನ? ಹೇಗೆ ಅಂದ್ರೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್. ಮೊದಲು ನಾವು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾರು ಈ ಮೀಟ್ ಹ್ಯಾಂಡ್ಲರ್ಸ್ ಇರ್ತಾರೆ ಅಂದ್ರೆ ಈ ಕಾಡಲ್ಲಿ ಬೇಟೆಯಾಡಿ ಆ ಪ್ರಾಣಿಗಳನ್ನ ಕೊಲ್ತಾರೆ, ಸೊ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅಲ್ಲೇ ಜಾಸ್ತಿ ಇನ್ಫೆಕ್ಟ್ ಆಗಿ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥದ್ದು. ಅಲ್ಲಿ ಅವ್ರಿಗೆ, ಯಾಕಂದ್ರೆ ನೀವು ಕಾಡ್ ಮನುಷ್ಯರಿಗೆ, ನೀವು ಕಾಡಲ್ಲಿ ಇರೋರಿಗೆ ಹೋಗಿ ನೀವು ಬೇಟೆ ಆಡ್ಬೇಡಿ ಅಂತಂದ್ರೆ ಅವ್ರಿಗೆ ಅದು ಫುಡ್ ಸೋರ್ಸ್. ಸೊ ಅಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ಅವ್ರಿಗೆ, ಆಮೇಲೆ ಇನ್ನು ಯಾರು ಆ ಬೇಟೆ ಆಡೋವಾಗ ಆ ಪ್ರಾಣಿಗಳ ಜೊತೆ ಕಾಂಟ್ಯಾಕ್ಟ್ ಬರ್ತಾರೆ, ಸೊ ಅಂತವ್ರಿಗೆ ಅಲ್ಲಿ ಮಾಡಬಾರ್ದು, ಆ ರೀತಿಯಾಗಿ ಮಾಡದೇನೆ ಅದನ್ನ ಪ್ರಿವೆಂಟ್ ಮಾಡ್ಬೇಕು ಅನ್ನೋದು ಫಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಇನ್ನೊಂದು, ಈ ಆ ಬುಷ್ ಮೀಟ್ ಅಂತ ಏನಂತ ಹೇಳಿದ್ವಿ, ಆ ಒಂದು ಪ್ರಾಣಿಗಳನ್ನ ಯಾರು ಸರಿಯಾಗಿ ಬೇಯಿಸಲ್ಲ. ಹಸಿ ಮಾಂಸ ತಿನ್ನುವಂಥದ್ದು ತುಂಬಾ ಜಾಸ್ತಿ ಇದೆ. ಚೆನ್ನಾಗಿ ಬೇಯಿಸಿ ತಿಂದ್ರೆ ಯೂಶಲಿ ಅದು ಪ್ರಾಣಿಗಳಿಂದ ಅದು ಮನುಷ್ಯರಿಗೆ ಬರೋದಿಲ್ಲ. ಅಲ್ಲಿ ಇನ್ನೊಂದು ಪ್ಲಸ್, ಈಗ ಸ್ಟಾರ್ಟಿಂಗ್ ಅಲ್ಲೇನೆ ಈಗ ನಾವು ಈ ಡಿಸೀಸ್ ಅನ್ನ ನಾವು ಡಿಟೆಕ್ಟ್ ಮಾಡಿದ್ರೆ ಆಗ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಸುಲಭ ಆಗುತ್ತೆ, ಮಾರ್ಟಾಲಿಟಿನೂ ಕಮ್ಮಿ ಆಗುತ್ತೆ. ನಾ ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಬರೀ ಸಿಂಪ್ಟಮ್ಯಾಟಿಕ್ ಕೇರೇ ಇರುತ್ತೆ. ನಾವು ಟ್ಯಾಬ್ಲೆಟ್ಸ್ ಅನ್ನ ಕೊಡ್ಬೋದು, ಪ್ಯಾರಾಸಿಟಮಾಲ್ ಇರ್ಬೋದು, ಅಥವಾ IV ಫ್ಲೂಯಿಡ್ಸ್ ಚೆನ್ನಾಗಿ ಹಾಕೋಬಹುದು, ಓರಲಿ ಫ್ಲೂಯಿಡ್ಸ್ ಚೆನ್ನಾಗಿ ತೆಗೆದುಕೋಬಹುದು. ಯಾವಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ, ಇದೊಂದು ಕಾಂಬಿನೇಷನ್ ಆಫ್ ಎಲ್ಲಾ ಟ್ರೀಟ್ಮೆಂಟ್. ಈಗ ಒಂದೇ ಯಾವ್ದೋ ಒಂದು ಮೆಡಿಸಿನ್ ಇಲ್ಲ, ಒಂದು ಮೆಡಿಸಿನ್ ಕೊಟ್ಬಿಟ್ರೆ ಕ್ಲಿಯರ್ ಆಗುತ್ತೆ ಅನ್ನೋ ಹಾಗೆ. ಈ ಬ್ಲೀಡಿಂಗ್ ಸ್ಟಾರ್ಟ್ ಆದಾಗ ನಮ್ಗೆ ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಬೇಕಾಗುತ್ತೆ, ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಕಿಡ್ನಿ ಏನಾರ ಎಫೆಕ್ಟ್ ಆಗಿ ಕಿಡ್ನಿ ಫೇಲ್ಯೂರ್ಗೆ ಹೋಗಿದಾಗ ಡಯಾಲಿಸಿಸ್ ಬೇಕಾಗ್ಬೋದು. ಹಾಗೆ ಇನ್ ಕೇಸ್ ICU ತುಂಬಾ ಸೀರಿಯಸ್ ಆಗಿ ಶಾಕ್ ಹೋದಾಗ ICU ಕೇರ್ ಬೇಕಾಗ್ಬೋದು. ಆಗ ನಾವು BP ಜಾಸ್ತಿ ಆಗೋದಕ್ಕೆ ಮೆಡಿಸಿನ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಇವೆಲ್ಲಾನು ನೋಡಿ ಆಸ್ ಅ ಓವರ್ ಆಲ್ ಟ್ರೀಟ್ಮೆಂಟ್ ಅಂತ ಕೊಡ್ಬೇಕಾಗುತ್ತೆ. ಅದರಲ್ಲಿ ಕೆಲವೊಂದು, ಈಗ ಮೊನೋಕ್ಲೋನಲ್ ಆಂಟಿಬಾಡೀಸ್ ಒಂದು 4 ಅಪ್ರೂವ್ ಆಗಿದೆ US FDA ಇಂದ. ಅದರ ಜೊತೆಗೇನೆ ಈಗ ವ್ಯಾಕ್ಸಿನ್ ಕೂಡ ಅವೈಲೇಬಲ್ ಇದೆ ಒಂದು ಸ್ಟ್ರೈನ್ಗೆ. ಅದು ಈಗ ವ್ಯಾಕ್ಸಿನ್ ತೆಗೆದುಕೊಂಡ ತಕ್ಷಣ ನಮ್ಮ ಮತ್ತೆ ಬರೋದೇ ಇಲ್ಲ ಅನ್ನಂಗೂ ಇಲ್ಲ. ಅದು ಎಲ್ಲರಿಗೂ ವ್ಯಾಕ್ಸಿನ್ ಕೊಡುವಂತ ಅವಶ್ಯಕತೆನೂ ಇಲ್ಲ. ಯಾರು ಎಲ್ಲಿ ಈಗ ಆಫ್ರಿಕಾದಲ್ಲಿ ತುಂಬಾ ಜಾಸ್ತಿ ಡಿಸೀಸ್ ಹರಡ್ತಾ ಹೋಗ್ತಾ ಇದೆ, ಸೊ ಅಂತ ಜಾಗಗಳಲ್ಲಿ ಮಾತ್ರ ಈ ವ್ಯಾಕ್ಸಿನ್ ಅನ್ನ ಕೊಡ್ಬೋದು. ಈ ಬೇರೆ ಕಡೆ ಎಲ್ಲ, ಈಗ ನಮ್ಮ ದೇಶದಲ್ಲಿ ಎಲ್ಲ ಅದು ತೆಗೆದುಕೊಳ್ಳೋ ಅವಶ್ಯಕತೆನೂ ಇಲ್ಲ. ಥ್ಯಾಂಕ್ ಯು ಡಾಕ್ಟರ್ ಪವನ್ ಅವರೇ. ಅದೇ ರೀತಿ ಡಾಕ್ಟರ್ ಋಷಿಕೇಶ್ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ಇಬ್ಬರು ತಜ್ಞ ವೈದ್ಯರು ಹೇಳ್ತಾ ಇರೋದು, ಸದ್ಯಕ್ಕೆ ದೇಶ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ, ಎಬೋಲಾದ ವಿಚಾರದಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಂಡ್ರೆ ಸಾಕು. ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.